ಈ ದಾವಣಗೆರೆ ಬೈ ಎಲೆಕ್ಷನ್ ಬಂದಾಗಿನಿಂದ ಕೂಡ ಮುಸ್ಲಿಂ ನಾಯಕತ್ವದ ಫೈಟ್ ಕೂಡ ಮುನ್ನೆಲೆಗೆ ಬಂದಿದೆ. ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವ ಫೈಟ್ ಮುನ್ನೆಲೆಗೆ ಬರ್ತಿರುವ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅಲರ್ಟ್ ಆಗಿದ್ದಾರೆ. ಜಮೀರ್ ಅನುಪಸ್ಥಿತಿಯಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸಲಾಯಿತು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನ ಸಂದರ್ಭದ ಚಿತ್ರಣ ಇದು. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಹಾಗೆ ಎನ್ ಎ ಹ್ಯಾರಿಸ್ ಅವರ ಮೂಲಕ ದಾವಣಗೆರೆಯಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಮನವೊಲಿಕೆ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಸಿಎಂ ಆಪ್ತ ಜಮೀರ್ಗೆ ಸೆಡ್ಡು ಹೊಡೆದು ಪರ್ಯಾಯ ನಾಯಕತ್ವ ಸೃಷ್ಟಿ ಮಾಡುವತ್ತ ನಾಯಕರುಗಳು ಬ್ಯುಸಿ ಆದಂತೆ ಕಂಡು ಬರ್ತಾ ಇದೆ. ಇದೊಂದು ಮೆಸೇಜೇ ಪಾಸ್ ಆಗ್ತಾ ಇದೆ ಡೈರೆಕ್ಟ್ ಆಗಿ. ಪರ್ಯಾಯ ನಾಯಕತ್ವವನ್ನ ಸೃಷ್ಟಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಡ್ತಿರುವಂತೆ ಕಾಣ್ತಾ ಇದೆ. ಮುಸ್ಲಿಂ ನಾಯಕತ್ವ ಅಂತ ಹೇಳಿದಾಗ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಮುನ್ನೆಲೆಗೆ ಬರ್ತಿತ್ತು ಪ್ರತಿ ಬಾರಿ ಕೂಡ. ಬಟ್ ಇದೀಗ ಜಮೀರ್ ಅಹ್ಮದ್ ಅವರ ಅಸಮಾಧಾನದ ನಡುವೆಯೂ ಕೂಡ ಬೇರೆ ನಾಯಕರುಗಳು ಎದ್ದಿದ್ದಂಥ ಅಸಮಾಧಾನ ತಣಿಸುವಲ್ಲಿ ಯಶಸ್ವಿಯಾದರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಮನವೊಲಿಕೆ ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೇರಳ ಪ್ರವಾಸದಲ್ಲಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿಗಳು. ಬಂಡಾಯದಿಂದ ಯಾರಿಗೂ ಲಾಭ ಇಲ್ಲ, ಬದಲಾಗಿ ಸಮುದಾಯದ ಮೇಲೆ ನಮಗಿರುವ ಹಿಡಿತ ತಪ್ಪುತ್ತೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಮೇಲಿದ್ದ ಹಿಡಿತ ತಪ್ಪುವ ಕುರಿತಾಗಿ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಜಮೀರ್ ಅಹ್ಮದ್ ಅವರಿಗೆ. ಸಿದ್ದು ಎಚ್ಚರಿಕೆ ಬಳಿಕ ದಾವಣಗೆರೆಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಎಂಟ್ರಿಯನ್ನು ಕೊಟ್ಟಿರೋದು. ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಭೇಟಿ ಮಾಡಿ ಜಮೀರ್ ಅಹ್ಮದ್ ಖಾನ್ ಚರ್ಚೆಯನ್ನು ಕೂಡ ನಡೆಸಿದ್ರು. ಆದರೆ ಬಹಿರಂಗ ಪ್ರಚಾರಕ್ಕೆ ಅವರೆಲ್ಲೂ ತೆರಳಲಿಲ್ಲ. ಹಾಗೆ ಸಮರ್ಥ ಅವ್ರ ಪರವಾಗಿ ಮತಯಾಚನೆಯನ್ನೇನು ಮಾಡಲಿಲ್ಲ. ಆದರೆ ಮುಸ್ಲಿಂ ಸಮುದಾಯದ ಮೇಲಿನ ಹಿಡಿತ ತಪ್ಪದಂತೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಮುಸ್ಲಿಂ ಅಭ್ಯರ್ಥಿಯೊಬ್ಬರು ಬಹಳ ದೊಡ್ಡ ಮಟ್ಟದಲ್ಲೇ ಸಾದಿಕ್ ಪೈಲ್ವಾನ್ ಅಸಮಾಧಾನಗೊಂಡು ಆಕ್ರೋಶಗೊಂಡು ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಹಿಂದಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಬಟ್ ಅವರನ್ನ ಮನವೊಲಿಸುವಂಥ ಕಾರ್ಯಕ್ಕೆ ಜಮೀರ್ ಅಹ್ಮದ್ ಖಾನ್ ಬರಬೇಕು ಅನ್ನುವಂಥ ಮಾತುಗಳು ಕೇಳಿ ಬರುವ ನಡುವೆನೇ ಜಮೀರ್ ಅವರು ಅದಕ್ಕೆ ಹಿಂದೇಟ್ ಹಾಕಿದಂಥ ಸಂದರ್ಭ ಬೇರೆ ನಾಯಕರುಗಳು ಅಖಾಡಕ್ಕಿಳಿದ್ರು. ಅದೇ ಸಮುದಾಯದ ಸಲೀಂ ಅಹಮದ್ ಖಾನ್ ಹಾಗೆ ರಿಜ್ವಾನ್ ಅರ್ಷದ್ ಮತ್ತು ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಅವರೆಲ್ಲ ಅಖಾಡಕ್ಕಿಳಿದು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಿದ್ರು. ಖುದ್ದು ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಕೂಡ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಿ ನಾಮಪತ್ರ ವಾಪಸ್ ತಗೊಳ್ಳುವಲ್ಲಿ ಮಾಡುವಂತೆ ಯಶಸ್ವಿಯಾದರು. ಬಟ್ ಇದೀಗ ಸಮುದಾಯದ ಮೇಲೆ ತಮ್ಮ ಹಿಡಿತ ತಪ್ಪು ಹೋಗುತ್ತೆ ಅಂತ ಹೇಳಿ ಎಚ್ಚೆತ್ತುಕೊಂಡಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಬುದ್ಧಿವಾದವನ್ನ ಹೇಳಿದಂಥ ಹಿನ್ನೆಲೆಯಲ್ಲಿ ದಾವಣಗೆರೆಗೆ ಎಂಟ್ರಿ ಏನೋ ಕೊಟ್ಟಿದ್ದಾರೆ. ಬಟ್ ಬಹಿರಂಗ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ.